ಹೇ ಗಾಯ್ಸ್, ವೆಲ್ಕಮ್ ಟು ಅಪ್ಪುಸ್ ಕಿಚನ್. ಈ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ ಬೇಲ್ಪುರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಇದಕ್ಕೆ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ಕಡಲೆಪುರಿನ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಜಾಸ್ತಿನೂ ತೊಗೊಬೋದು. ನಾನು 2 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸೋಂಪು ಪುಡಿ ಬರುತ್ತಲ್ಲ ಅದು, ಜೀರಿಗೆ ಪುಡಿ, ಚಾಟ್ ಮಸಾಲ ಮತ್ತು 1 ಕಪ್ ಈರುಳ್ಳಿ ತೊಗೊಂಡಿದ್ದೀನಿ. ಫುಲ್ ಸಣ್ಣ ಕಟ್ ಮಾಡ್ಕೊಂಡಿರೋದು, ತುರಿದಿರೋ ಕ್ಯಾರೆಟ್, ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕೊಬೇಕು. 1 ಕಪ್ ಪೈನಾಪಲ್ನ ಹಾಕೊಂಡಿದ್ದೀನಿ. ಪೈನಾಪಲ್ನ ಸಣ್ಣ ಕಟ್ ಮಾಡಿ ಹಾಕೊಬೇಕು. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಬೋದು, ಇಲ್ಲಾಂದರೆ ಬೇಡ. ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಕೊಬೋದು. ಪೈನಾಪಲ್ ಹಾಕಾದ್ಮೇಲೆ ನೆಕ್ಸ್ಟ್ ನಾನು ನಿಪ್ಪಟ್ಟನ್ನ ಹಾಕೊಂಡಿದ್ದೀನಿ. ನಿಪ್ಪಟ್ಟನ್ನು ಅಷ್ಟೇ ಪುಡಿ ಮಾಡಿ ಹಾಕೊಂಡಿದ್ದೀನಿ, ಅಂದರೆ ಸ್ಮಾಲ್ ಪೀಸಸ್ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಬೇಕು. ಮತ್ತು 1 ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಗ್ರೀನ್ ಚಟ್ನಿನ ಹಾಕೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಸ್ವೀಟ್ ಚಟ್ನಿನ ಹಾಕೊಂಡಿದ್ದೀನಿ. 2 ಚಟ್ನಿ ರೆಸಿಪೀಸ್ ಯಾವ ಥರ ಮಾಡೋದು ಅಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ಒಂದ್ಸಲಿ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿ, ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಬೋದು. ಬೇಲ್ಪುರಿ ಮಾಡೋದಕ್ಕೆ 2 ಚಟ್ನೀಸೇ ಮೇನ್ ಇಂಪಾರ್ಟೆಂಟು, ಮೇನ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡಬೇಕು. ಸೊ ಯಾರೆಲ್ಲ ಇನ್ನೂ ಆ ವಿಡಿಯೋಸ್ ಚೆಕ್ ಮಾಡಿಲ್ಲ ಅಂತ ಅಂದರೆ ಹೋಗಿ ಇವಾಗಲೇ ಚೆಕ್ ಮಾಡಿ. ಸೊ ಲಾಸ್ಟಲ್ಲಿ ನಾನು ಸೇವ್ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಅದಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಲ್ಪುರಿ ರೆಡಿ ಆಗುತ್ತೆ. ಹೊರಗಡೆ ಸಿಗುತ್ತಲ್ಲ ಬೇಲ್ಪುರಿ, ಅದೇ ಥರ ಇರುತ್ತೆ. ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಲಾಸ್ಟ್ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾಂಗ್ರೆಸ್ ಕಳೆಕಾಯಿ, ತುರಿದಿರೋ ಅಂಥ ಕ್ಯಾರೆಟ್, ಸೇವ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಲ್ಲಿ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿದ್ದೀನಿ. ಅಷ್ಟೇ, ರೆಡಿ ಆಯಿತು. ಸಿಂಪಲ್ಲಾಗಿ ಬೇಲ್ಪುರಿ ಮನೇಲೇ ಮಾಡ್ಕೊಬೋದು. ಫಸ್ಟು ನೀವು ಚಟ್ನಿ ರೆಸಿಪೀಸ್ ಹೇಗೆ ಮಾಡೋದು ಅಂತ ನೋಡಿಬಿಟ್ಟು ಆಮೇಲೆ ಬೇಲ್ಪುರಿ ಹೇಗೆ ಮಾಡೋದು ಅಂತ ನೋಡಿ. ಸೊ ಆವಾಗ ಹೇಗೆ ಮಾಡೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಯಾರೆಲ್ಲ ಲಾಸ್ಟ್ವರೆಗೆ ನಾನು ವಿಡಿಯೋ ನೋಡಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.